ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹರಿಹರ ನಗರದಲ್ಲಿ ಇಂದು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ದಾವಣಗೆರೆ ಜಿಲ್ಲೆಯ ಹಾಗೂ ಹರಿಹರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ, ದಾವಣಗೆರೆ ಹರಿಹರ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ದಿನೇಶ ಶೆಟ್ಟಿ, ಹಿರಿಯ ಮುಖಂಡರಾದ ರೇವಣ್ಣ ಸಿದ್ದಪ್ಪ, ಎಚ್ ಜಬ್ಬಾರ್ ಖಾನ್, ಸಿಎನ್ ಹುಲಿಗೇಶಿ, ಸೈಯದ್ ಸನವುಲ್ಲಾ ಇನ್ನೂ ಅನೇಕ ಗಣ್ಯರು ಉಪಸ್ಥಿತಿ ಇದ್ದರು. ವರದಿ ಎಚ್ ಕರೀಂ ನಂದಿಬೇವೂರ್, ಕೆಎಸ್ ನ್ಯೂಸ್, ಹರಪನಹಳ್ಳಿ. ಈ ಒಂದು ಪ್ರೆಸ್ ಮೀಟ್ ಉದ್ದೇಶ ಏನಂದ್ರೆ, ಏನು ನಮ್ಮ ಹರಿಹರ ಶಾಸಕರು ಡಿ.ಪಿ. ಹರೀಶ್ ರಾವ್ ಸುಮ್ಮನೆ ನಮ್ಮ ಸಚಿವರಿಗೆ ಎಸ್ ಮಲ್ಲಣ್ಣ ಅವರಿಗೆ ಏನಾರ ಒಂದು ಅಂತಿರ್ತಾರೆ. ಯಾಕೆ ಅವ್ರು ಅಂತಾರ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಿದಾರ, ಅವ್ರೇನು ಮಾಡಿದ್ದಾರೆ, ತಾಲೂಕಿಗೆ ಏನು ಮಾಡಿದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಏನು ಅರಿವಿಲ್ಲ. ಅವರು ಕೂಡ ಯತ್ನಾಳವ್ರನ್ನ ಬೆನ್ನೆತ್ಕೊಂಡು ಡೆಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಬಿಜಾಪುರ ಹೋಗೋದು, ಎಲ್ಲರೂ ಕೂಡ ಅವರು ಬರೀ ಅಲ್ಲೇ ಬೆನ್ನೆತ್ಕೊಂಡು ಹೋಗ್ತಾರ. ತಾಲೂಕಿನ ಬಗ್ಗೆ ರೈತರಿಗೆ ಸಂಕಷ್ಟವಾಗಿದ್ದಾರೆ. ರೈತರಿಗೆ ನೀರಿನ ತೊಂದರೆ ಐತಿ. ಬೈರಿನ ಭಾಗದ ಏತನೀರು ಬರೆದು ನಾವಿನ ಕಾಲಕ್ಕೆ ಆಗಬೇಕಾಯ್ತು. ಕೆಲವೊಬ್ಬರ ಕಡೆಯಿಂದ ಅದು ಸ್ಟಾಪ್ ಆಗಿ ಟೆಂಡರ್ ಹಂತಕ್ಕೆ ಹೋಗಿ ಅಂತ ಕೆಲಸ ನಿಂತಂತೆ ಅದನ್ನ ಜಾಸ್ತಿ ಮಾಡಬೇಕು. ಅದನ್ನ ನೀರು ರೈತರಿಗೆ ಒದಗಿಸ್ಬೇಕು, ಏತ ನೀರಾವರಿ ಮಾಡಬೇಕು ಅನ್ನೋದಿಲ್ಲ. ತಾಲೂಕಿನ ಬಗ್ಗೆ ಕುಂಚಿತ್ತು ಜವಾಬ್ದಾರಿ ಇಲ್ಲ. ಅವರು ಹರಿಹರದಾಗ ಶಾಸಕರು ಅನ್ನೋದು ಕೂಡ ಗೊತ್ತಿಲ್ಲ. ರೋಡ್ ಅಂದ್ರೂ ಪೂರ್ತಿ ಮಠ ತೆಗೆದಿದ್ದಾರೆ ಕೆಲವೊಂದು ಕಡೆಗೆ. ಏನು ನಾನು ಮಾಡಿರೋದು ಬಿಟ್ಟರೆ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಯಾವುದೋ ಒಂದು ಕೆಲಸನೂ ಕೂಡ ಶಾಸಕರು ಅನುದಾನ ಬಂದಿಲ್ಲ. 2 ವರ್ಷ ಆಯಿತು. ನಾನು ವಿರೋಧ ಪಕ್ಷದಾಗಿದ್ದೆ, BJP ಸರ್ಕಾರದಾಗ ನಾವು ಶಾಸಕರಾಗಿದ್ವಿ. ನಾವು ಸುಮಾರು 600 ಕೋಟಿ ರೂಪಾಯಿ ಮೇಲೆ ನಾವು ಅನುದಾನ ತಂದು ಕಾಮಗಾರಿ ಮಾಡಿದ್ದೇವೆ. ಕೆಲವು ಇದು ಕಾಮಗಾರಿಗಳು ಟೌನ್ಯಾಗ ಅಂತ ನಾನಿದ್ದಾಗ ಸಾಕ್ಷರ ಆದಂಥವು ಕಾಮಗಾರಿ ಒಂದು ಹಿಡಿಯಿದೆ. ಶಾಸಕರು 2 ವರ್ಷ ಆದರೂ ಯಾರು ಕೂಡ ಕಾಮಗಾರಿಯಿಂದ ಕಂಡಿಲ್ಲ. ಜವಾಬ್ದಾರಿ ಇಲ್ಲ. ಮತ್ತು ನಮ್ಮ ಹರಿಹರದಲ್ಲಿ ಓಡಾಡೋಕ್ಕಿಲ್ಲ. ಇವರು ಮಲ್ಲಣ್ಣವರು ಬರೀ ಬಿಲ್ ಕಟ್ತಾರೆ, ಶುಗರ್ ಫ್ಯಾಕ್ಟ್ರಿ ಹಾಕ್ತಾರೆ, ಅಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ. ಅದನ್ನ ಹಾಕ್ಲೇಬೇಕು. ಅವರು ಇದು ಮಾಡಬೇಕು, ಜನಸಂಪರ್ಕ ಇರ್ಬೇಕು, ಜನ ಕೆಲಸ ಕೂಡ ಮಾಡಬೇಕು. ಮಾಡ್ತಾ ಇದ್ದಾರೆ ಅವರು, ಇಲ್ಲೂ ಮಾಡ್ತಾ ಇದ್ದಾರೆ, ಜನಸಂಪರ್ಕದಲ್ಲೂ ಇದ್ದಾರೆ, ಜನರ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇವರು ನಾನೇನು ಮಾಡಿದ್ದೇನೆ ಅನ್ನೋದು ಗೊತ್ತಿರೋದಕ್ಕೆ ಇನ್ನೊಬ್ರಿಗೆ ಹೇಳ್ತಾರೆ. ಅದನ್ನ ಹೇಳೋಕೆ ಬಿಡ್ಬೇಕು. B.P. ಹರೀಶ್ ಅವರು ಮುಂದಾದ್ರೂ ಕೂಡ ತಾಲೂಕಿನ ಬಗ್ಗೆ ಜವಾಬ್ದಾರಿ ಇದ್ದು, ರೈತರ ಬಗ್ಗೆ, ಬಡವರ ಬಗ್ಗೆ, ಮನೆಗಳಿಲ್ಲ ರೈತರಿಗೆ, ಬಡವರಿಗೆ ಭಾಳ ಮಂದಿ ಜನಕ್ಕೆ ಮನೆಗಳಿಲ್ಲ, ಮನೆಗಳ ಬಗ್ಗೆ ಜವಾಬ್ದಾರಿ ತಗೊಂಡು ಮಾಡೋ ಅಂತ ಒಂದು ಕಲೀಲಿ. ಇನ್ನೊಬ್ಬರ ಮೇಲೆ ಕೂಗಿ ಕುದಿಸೋದು ಬೇಡ, ಇನ್ನೊಬ್ಬರು ಸುಮ್ಮನೆ ಸುಮ್ಮನೆ ಏನಾದ್ರು ಹೇಳೋದು ಬೇಡ. ಹಂಗಾಗಿ ಅದು ಏನು ಹೇಳಿದಾಗ ನಮ್ಮ ತಂದೆಯವರ ಸಮಾಧಿನ ಒಂದು ಮಲಗಿದ್ರು ಇದನ್ನೇ ಅಲ್ಲ, ಅಭಿವೃದ್ಧಿ ಏನು ಮಾಡಿದೀಯ, ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಜವಾಬ್ದಾರಿ ಕೆಲಸ. ಅದನ್ನ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಅವರಿಗೆ, ನಮ್ಮ B.P. ಹರೀಶ್ ಅವರಿಗೆ ನಾನು ಕಿವಿ ಮಾತು ಹೇಳ್ತೇನೆ. ಹರಿಹರ ಅಭಿವೃದ್ಧಿ ಯಾಕಾಗಿಲ್ಲ, ಇನ್ನೂ ಆಗ್ತಿಲ್ಲ ಅನ್ನೋದು ನನಗೇನು ಬೇಜಾರತ್ತೆ. ಯಾಕೆಂದ್ರೆ ಈಗ ಶಾಮನೂರ್ ಮಲ್ಲಿಕಾರ್ಜುನ್ ಬಗ್ಗೆ ಮಾತಾಡಿದ್ದಾರೆ. ಶಾಮನೂರ್ ಮಲ್ಲಿಕಾರ್ಜುನ್ 20ನೇ ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡು ಬರ್ತಾರೆ. ಹೊರದೇಶಗಳಿಗೆ ಹೋಗ್ತಿದ್ರು. ಹೊರದೇಶಕ್ಕೆಲ್ಲ ಹೋಗಿ ಬಂದು ದಾವಣಗೆರೆ ಅಭಿವೃದ್ಧಿ ಮಾಡೋದು. ರೋಡ್ಗಳಾಗ್ಲಿ, ಲೈಟ್ಗಳಾಗ್ಲಿ, ಸ್ಟೇಡಿಯಂ ಆಗಲಿ, ಗೋಶಾಲೆ ಆಗಲಿ, ಎಲ್ಲ ಹೊಸ ಟೈಪ್ ಏನ್ ಮಾಡಿದಾರೆ ಅವೆಲ್ಲ ಹೊರದೇಶಗಳಿಗೆ ಹೋಗಿ ಬಂದೆ ಮಲ್ಲಿಕಾರ್ಜುನ್ ಅವ್ರು ಮಾಡೋದು. ಅವರು ವ್ಯವಹಾರ ಮಾಡ್ಕೊಂಡು 20ನೇ ವರ್ಷಕ್ಕೆ ವ್ಯವಹಾರ ಮಾಡ್ಕೊಂಡು ಬಂದಾರ. ಅವ್ರು ಬರೀ ರಾಜಕೀಯದಾಗ ಬಂದಿಲ್ಲ, ಅವ್ರು ವ್ಯವಹಾರ ಮಾಡ್ಕೊಂತ ರಾಜಕೀಯ ಬಂದಾರ. ಇವ್ರೇನಿಲ್ಲ, ರಾಜಕೀಯ ಬರಕ್ಕೆ ದುಡ್ಡು ಮಾಡೋಕೆ ಬಂದಾರೆ. ಇವ್ರಲ್ಲ ಹರೀಶ್ ಅವರು ಯಾಕೆ ಇಂಪ್ರೂವ್ ಆಗಿಲ್ಲ ಅಂದ್ರೆ ಅದೇ ಅರ್ಥ. ಅವ್ರಿಗೆ ಇಲ್ಲಿ ವ್ಯವಹಾರ ಮಾಡೋದು ಗೊತ್ತಿಲ್ಲ, ರಾಜಕೀಯನೇ ಒಂದು ವ್ಯವಹಾರ ಮಾಡ್ಕೊಂಡಾರ. ಅದಕ್ಕೆ ಹರಿಹರ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಜನರಿಗೆ ನೀರು ಕೊಡೋಕ್ಕಾಗಿಲ್ಲ. ಈ ಮಲ್ಲಿಕಾರ್ಜುನ್ ಬಗ್ಗೆ ಹೇಳಿದ್ರೆ ಭಾರಿ ದೊಡ್ಡವರಾಗ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಭಾರಿ ತಪ್ಪು. ದಾವಣಗೆರೆ ಜನತೆ ಗೊತ್ತಿದೆ.
ಇವ್ರು ಮಲ್ಲಿಕಾರ್ಜುನ ಏನ್ ಕೆಲಸ ಮಾಡಿದಾರೆ ಅಂತ ಈಗಲೂ ಜನ ನೆನೆಸ್ತಾರೆ. ಯಾವ ಪಕ್ಷ ಬಂದ್ರು ದಾವಣಗೆರೆ ಮಲ್ಲಿಕಾರ್ಜುನ ಕುಂದುವಾಡಕೆರೆ ಆಗ್ಲಿ, ನೀರಾಗ್ಲಿ, ಗೋಶಾಲೆ ಆಗ್ಲಿ, ರೋಡ್ಗಳಾಗ್ಲಿ, ಲೈಟ್ಗಳಾಗ್ಲಿ, ಸ್ಟೇಡಿಯಂಗಳಾಗ್ಲಿ, ಆಶ್ರಯ ಮನೆಗಳಾಗ್ಲಿ ಅಂತ ಕೆಲಸ ಯಾವೂ ಇಲ್ಲ ಆಗಿಲ್ಲ. ನೋಡಿ ಭಾರಿ ಬೇಜಾರಂತ ನಮಗೆ. ಬಿಟ್ಟು ಎತ್ತಾಳ ಜೊತೆಗೆ ಹೋದೆ, ಡೆಲ್ಲಿಗೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ. ಹರಿಹರ ಅಭಿವೃದ್ಧಿ ಮಾಡ್ತಾರೆ, ಜನಗಳಿಗೆ ನೀರು ಕೊಡೋದು, ರೈತರಿಗೆ ನೀರು ಕೊಡ್ತಿಲ್ಲ, ಮನೆಗಳು ಕಟ್ಟಿಲ್ಲ. ಇವರು ಒಣ ರಾಜಕೀಯ ಬಿಟ್ಟು ಅವ್ರ ಪಕ್ಷದ ಕಾರ್ಯಕರ್ತರು ನನಗೆ ಫ್ರೆಂಡ್ಸ್ ಅದ ಸ್ಪೋರ್ಟ್ಸ್ ಸರ್ ನಮಗೆ ಸಾಕೋಗೈತೆ, ನಿಮಗೆಲ್ಲ ನಮಗೆ ಸಾಕೋಗೈತೆ ಅಂತ ಹೇಳ್ತಾರೆ. ಇವತ್ತೇನು ಆಚಾರ್ಯರಿಂದ ನಮ್ಮ ಹರಿಹರದಲ್ಲಿ ಕೆಲವು ಗೊಂದಲಗಳಿಂದ ಹರಿಹರ ಸೋತಿದೆ. ಇಲ್ಲ ಹರಿಹರ ಕಾಂಗ್ರೆಸ್ ಆಗ್ತಿತ್ತು. ಕೆಲವು ಗೊಂದಲಗಳಿಂದ ಸೋತಿದೆ ಬಿಟ್ರೆ ದಾವಣಗೆರೆ ಹರಿಹರ ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ ಇದು. ಅದೇನೋ ಬಂದಿರೋದನ್ನ ಇಟ್ಕೊಳ್ಳದೆ ಮೆಂಟಲ್ ಗಿರಾಕಿ ಟೈಪ್ ಮಾತಾಡೋದು ಬಿಡ್ಬೇಕು. ತಾನೇನಾರ ಮೇಲ್ ಉಳಿದ್ರೆ ಅವನಿಗೆ ಬೀಳೋದು ಹರೀಶ್ಗೆ. ಅವರು ಅದನ್ನ ತಿಳ್ಕೊಂಡು ದೊಡ್ಡವರಿಗೆ ಮಾತಾಡಿದ ತಕ್ಷಣ ಏನು ದೊಡ್ಡವರಾಗಲ್ಲ. ಇದೇನಾಗಿದೆ ಅಂದ್ರೆ ಕೆಲವು ಫ್ಯಾಮಿಲಿ ಮುಂಚೆ ಊಟ ಹಾಕ್ಬಿಟ್ಟು ಮದ್ದಾಕ್ತಿರ್ತಾರೆ ಊಟಕ್ಕೆ. ಕೊನೆಗೆ ಅವ್ರಿಗೆ ಹಾಕೋದಂದ್ರೆ ಕೊನೆಗೆ ಯಾರಿಂದ ಕೊನೆಗೆ ಅವ್ರ ಮನೆಗೆ ಹಾಕೊಂಡ್ರು. ಹಂಗ ವಿಜೇಂದ್ರ ಅವ್ರ ಪಾರ್ಟಿ ಅವರೇ ಹಾಕೊಳ್ಳೋದು. ಕೆಲವರು ಮದ್ ಮಾಡೋ ಫ್ಯಾಮಿಲಿ ಇರ್ತೀವಿ ಗೊತ್ತಿರುವ ಮುಂಚೆಲ್ಲ ಇತ್ತು, ಎಲ್ಲಿ ಗೊತ್ತಿಲ್ಲ. ಕೆಲವು ಅದ ಫ್ಯಾಮಿಲಿಗಳು ಊಟಕ್ಕೆ ಕಲ್ತು ಮದ್ದಾಕ್ತಿದ್ರ. ಅದಾದ್ಮೇಲೆ ಎಲ್ಲ ಊಟಕ್ಕೆ ಹೋದ್ರೆ ಯಾರಿಗೆ ಕೊಡ್ತಾರಂತೆ ಮತ್ತಿದ್ದಾವ. ಕೊನೆಗೆ ಅವ್ರಿಗೆ ಹಾಕಿ ಮನೆಗೆ ಯಾರಿಗಿಂದ ಅವ್ರಿಗೆ ಹಾಕೊಂಡ್ರಂತ ಅವ್ರ ಮನೆಗೆ. ಹಂಗೆ ವಿಜೇಂದ್ರನಿಗೆ ಅವ್ರ ಪಾರ್ಟಿಗೆ ಅವರೇ ಹಾಕೊಳ್ಳೋ ವ್ಯವಸ್ಥೆ ಆಗೈತಿದ್ದು. ಹರಿಹರ ಅಭಿವೃದ್ಧಿ ಮಾಡೋದ್ ಬಿಟ್ಟು, ಹರಿಹರ ಕೆಲಸಗಳನ್ನು ಮಾಡೋದ್ ಬಿಟ್ಟು, ಶಾಮನೂರು ಮಲ್ಲಿಕಾರ್ಜುನ ಅವರಿಗೆ ದಾವಣಗೆರೆಯಲ್ಲಿ ಅವ್ರ ಮನೆಯವರು MP ಇದಾರೆ, ಸಾಹೇಬರು MLA ಇದಾರೆ. ಯಾಕೆ ಮಾಡೋ ಜನ ಸುಮ್ಮನೆ ಮಾಡಲ್ಲ, ಅವ್ರ ಅಭಿವೃದ್ಧಿ ಮಾಡ್ರ. ಹರಿಹರನಿಗೆಲ್ಲ ಒಂಥರ ಅದೃಷ್ಟದ ಅಚಾತುರ್ಯದಿಂದ ಗೆದ್ದಿರೋದು, ಗೊಂದಲದಿಂದ ಅಷ್ಟೇ ಬಿಟ್ರೆ ಅದು ನಮ್ ಕಾಂಗ್ರೆಸ್ ಇದು. ಇಂಥವೆಲ್ಲ ಮಾಡೋದ್ ಬಿಡ್ಬೇಕು. ಎಲ್ಲಾ ವಿಷಯಕ್ಕೆ ವಿರೋಧ ಮಾಡೋದೇ ಒಂದು ತಿಳ್ಕೊಂಬಿಟ್ಟ. ವಿರೋಧ ಮಾಡೋದೇ ಒಂದು ಕೆಲಸ. ನನಗೆ ಒಂದು ಸನ್ಮಾನ ಮಾಡಿದ ಹರಿಹರ ರೇವಸಿದ್ದಪ್ಪ ರಾಮಪ್ಪ ನೇತೃತ್ವ. ಅವಾಗ ಹರಿಹರದ ಒಂದು ಆಫೀಸ್ ಮಾಡ್ಬೇಕಪ್ಪ ಅಂದ್ರೆ ಆಫೀಸ್ ಅದಕ್ಕೂ ಹೋಗಿ ಮೇಡಮ್ ಎಲ್ಲಿ ಮಾಡಿದ್ವಿ, ಯಾಕೆ ಮಾಡಿದ್ವಿ, ನಾನು ಪರ್ಮಿಷನ್ ಅವ್ರ ಪರ್ಮಿಷನ್ ತಗೊಂಡು ಮಾಡ್ಬೇಕು ಹರಿಹರದ ಆಫೀಸ್. ಆ ಮೀಟಿಂಗ್ ನಾಗ ಒಂದು ಗಲಾಟೆ ಮಾಡಿದ್ವಿ. ಅಲ್ಲೊಂದು ಸ್ಪೀಕರ್ ಕಂಪ್ಲೇಂಟ್ ಕೊಟ್ಟಾರ, ಹಕ್ಕುಚ್ಯುತಿ ಆಗಿದೆ ಇಲ್ಲಿ. ಇಲ್ಲೊಂದು ನಾವು ಶಾಖಾ ಕಚೇರಿ ಎಲ್ಲದು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಇದೆ. ಭಾರಿ ವರ್ಷದೆಲ್ಲ ನೆಲೆಗುದ್ದಿ ಕೂತಿತ್ತು. ಹರಿಹರದಲ್ಲಿ ಒಂದು ಏನೋ ಮಾಡಬೇಕು ಅಂತ ಮಾಡ್ರ. ಇಷ್ಟು ವರ್ಷ ಆಗಿದ್ದಿಲ್ಲ ಮಾಡಿ ನಾವು ಇಲ್ಲಿ ದಾವಣಗೆರೆ ಹರಿಹರ ಇಂಪ್ರೂವ್ಮೆಂಟ್ಗೆ ಮಾಡೋದು. ಈ ಸತಿ ಹರಿಹರದ ನಾವು 6-7 ಕೋಟಿ ರೂಪಾಯಿ ಹಾಕಿದ್ವಿ ಪಾರ್ಕ್ಗಳಿಗೆ, ರೋಡ್ಗಳಿಗೆ. ಮಲ್ಲಿಕಾರ್ಜುನ್ ಹೇಳಿರೋದು, ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ರು, ರಾಮಪ್ಪನ ಹೇಳಿರೋದು, ಶ್ರೀನಿವಾಸ